ಪಕ್ಷಿಗಳ ಬುದ್ಧಿಶಕ್ತಿಯನ್ನು ಅವು ಕಟ್ಟಿಕೊಳ್ಳುವ ಗೂಡುಗಳನ್ನು ಗಮನಿಸಿದರೆ ಅರ್ಥವಾಗುತ್ತದೆ. ಯಾವುದೇ ಆರ್ಕಿಟೆಕ್ಚರ್ ಮದದೆಯೇ ಈ ಪಕ್ಷಿಗಳು ಎಂತಹ ಸುಂದರವಾದ ಕಲಾತ್ಮಕವಾದ ಗೂಡುಗಳನ್ನು ನಿರ್ಮಿಸುತ್ತವೆ. ಕೆಲವೊಮ್ಮೆ ಈ ಗೂಡುಗಳನ್ನು ನೋಡಿದರೆ ಮನಸ್ಸು ಗಾಬರಿಯಾಗುತ್ತದೆ. ಕೆಲವು ಪಕ್ಷಿಗಳು ಮಣ್ಣನ್ನು ತಂದು ಪದರ ಪದರವಾಗಿ ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ. ಇನ್ನು ಕೆಲವು ಗೂಡುಗಳನ್ನು ತುಂಬಾ ಮೃದುವಾಗಿ ಆಕರ್ಷಕವಾಗಿ ರಚಿಸುತ್ತವೆ. ಇಂಜಿನಿಯರ್ಗಳಿಗಿಂತ ಒಂದಿನಿತೂ ಕಡಿಮೆ ಇಲ್ಲದಂತೆ ಈ ಪಕ್ಷಿಗಳು ತಮ್ಮ ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ. ಈ ಗೂಡುಗಳು ಕೇವಲ ವಾಸಕ್ಕೆ ಮಾತ್ರವಲ್ಲ, ಪ್ರಕೃತಿಯ ಸೌಂದರ್ಯವನ್ನು ಇನ್ನಷ್ಟು ಆಕರ್ಷಕವಾಗಿಸಲು ಕೂಡ. ನಮ್ಮ ಮನೆಗಳಲ್ಲಿ ಕ್ಯಾನ್ಗಳು ಟ್ಯೂಬ್ಲೈಟ್ಗಳಿಂದ ಬೆಳಕಿನಿಂದ ಕೂಡಿರುತ್ತವೆ. ಆದರೆ ಪಕ್ಷಿಗಳ ಗೂಡುಗಳು ಇವೆಲ್ಲಕ್ಕಿಂತಲೂ ಹೆಚ್ಚು ಹೊಳೆಯುತ್ತವೆ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಇವು 5 ನಕ್ಷತ್ರದ ಹೋಟೆಲ್ನಂತೆ. ಇಂದು ಇಂತಹ ಅದ್ಭುತವಾದ 9 ಗೂಡುಗಳ ಬಗ್ಗೆ ನಾನು ನಿಮಗೆ ಹೇಳಲಿದ್ದೇನೆ. ಈ ವಿಡಿಯೋವನ್ನು ತಪ್ಪದೆ ನೋಡಿ, ಏಕೆಂದರೆ ಇಂತಹ ಗೂಡುಗಳನ್ನು ನೋಡಲು ಸ್ವಲ್ಪ ಒಳ್ಳೆಯ ಅದೃಷ್ಟ ಬೇಕು. 9ನೇ ಸ್ಥಾನ, ಹಮ್ಮಿಂಗ್ ಬರ್ಡ್ ಗೂಡು. ಈ ಜಗತ್ತಿನ ಎಲ್ಲ ಪಕ್ಷಿಗಳ ಗೂಡುಗಳ ಡಿಸೈನ್ಗಳಲ್ಲಿ ಹಮ್ಮಿಂಗ್ ಬರ್ಡ್ನ ಗೂಡು ಅತ್ಯಂತ ಸುಂದರ ಎಂದು ಹೇಳಲಾಗುತ್ತದೆ. ಇದರ ಆಕಾರ ಗಿನಿಯ ಗೂಡಿನಂತೆ ಇದ್ದರೂ ಇದು ತುಂಬಾ ಚಿಕ್ಕದಾಗಿರುತ್ತದೆ. ಆದರೆ ಈ ಗೂಡನ್ನು ನೋಡಿದರೆ ನಿಜಕ್ಕೂ ಮೈಮರೆಯುತ್ತೀರಿ. ಈ ಪಕ್ಷಿಗಳು ತಮ್ಮ ಗೂಡುಗಳನ್ನು ಎತ್ತರದ ಸ್ಥಳಗಳಲ್ಲಿ ಕಟ್ಟಿಕೊಳ್ಳುತ್ತವೆ. ಒಂದಿಷ್ಟು ಎತ್ತರವೆಂದರೆ 1-2 ಅಡಿಗಳಲ್ಲ, ಬದಲಿಗೆ 10ರಿಂದ 100 ಅಡಿಗಳಷ್ಟು ಎತ್ತರದಲ್ಲಿ. ಆದ್ದರಿಂದ ಈ ಗೂಡುಗಳನ್ನು ಯಾರೂ ಸುಲಭವಾಗಿ ನೋಡಲಾಗದು, ತಲುಪಲಾಗದು. ಹಮ್ಮಿಂಗ್ ಬರ್ಡ್ನ ಗೂಡನ್ನು ಹೆಣ್ಣು ಪಕ್ಷಿಯೇ ನಿರ್ಮಿಸುತ್ತದೆ. ಗೂಡು ಕಟ್ಟಲು ಸುಮಾರು 10 ದಿನಗಳ ಕಾಲ ಶ್ರಮಿಸುತ್ತದೆ. ಈ ಗೂಡಿಗೆ ಜೇಡರ ಹುಳುವಿನ ದಾರ, ಒಣಗಿದ ಕಡ್ಡಿಗಳು, ಚಿಕ್ಕ ಚಿಕ್ಕ ಕಾಂಡಗಳನ್ನು ಬಳಸುತ್ತದೆ. ಈ ಗೂಡು ಒಂದು ಕೊಬ್ಬರಿಕಾಯಿಯನ್ನು ಮಧ್ಯದಲ್ಲಿ ಕತ್ತರಿಸಿ ಮರದ ಮೇಲೆ ಇಟ್ಟಂತೆ ಕಾಣುತ್ತದೆ. ಆದರೆ ಜೇಡರ ದಾರಗಳು ಮತ್ತು ಚಿಕ್ಕ ಕಾಂಡಗಳಿಂದಾಗಿ ಇದು ತುಂಬಾ ಗಟ್ಟಿಯಾಗಿರುತ್ತದೆ. ಒಳಗಿನಿಂದ ಮೃದುವಾಗಿರಲಿ ಎಂದು ಗೂಡಿನ ಒಳಭಾಗದಲ್ಲಿ ದಟ್ಟವಾದ ಬಿಳಿಯ ದೂದಿಯಂತಹ ವಸ್ತುಗಳನ್ನು ತಾಳಿಹುಳುವಿನ ಗೂಡಿನಿಂದ ತಂದು ಅಲಂಕರಿಸುತ್ತದೆ. ಈ ಗೂಡಿನಲ್ಲಿ ಮೊಟ್ಟೆಗಳನ್ನು ಇಟ್ಟು ಕಾಯುತ್ತದೆ. ಪಿಲ್ಲಗಳು ಹುಟ್ಟಿದ ನಂತರ ಅವು ಬೆಳೆಯುತ್ತಿದ್ದಂತೆ ಗೂಡನ್ನು ಇನ್ನಷ್ಟು ವಿಸ್ತರಿಸುತ್ತದೆ. ಗೂಡು ಎಂದು ಗುರುತಿಸದಂತೆ ಇದರ ಸುತ್ತಮುತ್ತಲೂ ಎಲೆಗಳನ್ನು ಜೋಡಿಸಿ ಮರದ ಜೊತೆಗೆ ಕಾಣದಂತೆ ಮಾಡುತ್ತದೆ. ಎಂತಹ ಚಾಣಾಕ್ಷತನ ಅಲ್ಲವೇ? 8ನೇ ಸ್ಥಾನ, ಮಾಂಟೆಜುಮಾ ಒರೊಪೆಂಡೊಲಾ ಗೂಡು. ಮಧ್ಯ ಅಮೆರಿಕದ ಕೋಸ್ಟರಿಕಾ, ಪನಾಮ, ಮೆಕ್ಸಿಕೋದಂತಹ ಪ್ರದೇಶಗಳಲ್ಲಿ ಕಾಣಸಿಗುವ ಈ ಪಕ್ಷಿಯ ಗೂಡು ತುಂಬಾ ಆಕರ್ಷಕವಾಗಿರುತ್ತದೆ. ಇದರ ವಿಶೇಷತೆ ಎಂದರೆ ರೆಕ್ಕೆಯ ಸೌಂದರ್ಯ, ಧ್ವನಿಯ ಮಾದಕತೆ ಮತ್ತು ಗೂಡಿನ ರಚನೆ. ಈ ಗೂಡು ತುಂಬಾ ಉದ್ದವಾಗಿರುತ್ತದೆ, ಕೆಲವೊಮ್ಮೆ 6 ಅಡಿಗಳಷ್ಟು. ಒಂದೇ ಮರದ ಮೇಲೆ 100 ಪಕ್ಷಿಗಳು ತಮ್ಮ ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ. ಇವು ತೂಗಾಡುವಾಗ ಒಂದು ರೀತಿಯ ದೃಶ್ಯ ಕಾವ್ಯವೇ ಆಗಿರುತ್ತದೆ. ಈ ಗೂಡುಗಳನ್ನು ಇಷ್ಟು ಉದ್ದವಾಗಿ ಕಟ್ಟಿಕೊಳ್ಳುವುದಕ್ಕೆ ಕಾರಣವೇನು? ಹಾವುಗಳು, ಕೋತಿಗಳಿಂದ ರಕ್ಷಣೆ ಪಡೆಯಲು ಮತ್ತು ಮಳೆಗಾಲದಲ್ಲಿ ಒಳಗಿನ ಪಿಲ್ಲಗಳು ಒದ್ದೆಯಾಗದಂತೆ ಕಾಪಾಡಿಕೊಳ್ಳಲು. ಈ ಗೂಡುಗಳನ್ನು ಎಳೆಗಳಿಂದ ಕಟ್ಟಲಾಗುತ್ತದೆ. ಇದರಿಂದ ಗಾಳಿಯಾಟಕ್ಕೂ ಗೂಡು ಒಡ್ಡಿಕೊಳ್ಳದಂತೆ ಇರುತ್ತದೆ. 7ನೇ ಸ್ಥಾನ, ಸೋಶಿಯಬಲ್ ವೀವರ್ ಬರ್ಡ್ ಗೂಡು. ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಾಣಸಿಗುವ ಈ ಪಕ್ಷಿಗಳ ಗೂಡುಗಳು ಜಗತ್ತಿನ ಅತಿ ದೊಡ್ಡ ಗೂಡು ಎಂದೇ ಖ್ಯಾತಿ ಪಡೆದಿವೆ. ಒಂದೇ ಮರದ ಮೇಲೆ ಒಂದು ದೊಡ್ಡ ಗೂಡು ಒಂದು ಕಾಲನಿಯಂತೆ ಕಾಣುತ್ತದೆ. ಈ ಗೂಡುಗಳನ್ನು ನೋಡಿದರೆ ಪಕ್ಷಿಗಳ ಸೃಜನಶೀಲತೆಗೆ ಮನಸ್ಸು ತಲೆದೂಗುತ್ತದೆ. ಈ ಗೂಡುಗಳನ್ನು ಮರಗಳ ಮೇಲೆ, ಕೆಲವೊಮ್ಮೆ ವಿದ್ಯುತ್ ಕಂಬಗಳ ಮೇಲೆ ಕಟ್ಟಿಕೊಳ್ಳುತ್ತವೆ. ಒಂದು ಗೂಡಿನ ತೂಕ ಸುಮಾರು 100 ಕೆಜಿಯಷ್ಟಿರುತ್ತದೆ. ವಿಶೇಷವೆಂದರೆ ಒಂದೇ ಗೂಡಿನಲ್ಲಿ 100ರಿಂದ 500ವರೆಗೆ ಪಕ್ಷಿಗಳು ಒಟ್ಟಿಗೆ ವಾಸಿಸುತ್ತವೆ, ಒಂದು ದೊಡ್ಡ ಕುಟುಂಬದಂತೆ. ಈ ಗೂಡಿನಲ್ಲಿ ಒಳಗೆ ಹೋಗಲು ಸಣ್ಣ ಸಣ್ಣ ರಂಧ್ರಗಳಿರುತ್ತವೆ. ಈ ರಂಧ್ರಗಳ ಮೂಲಕ ಪಕ್ಷಿಗಳು ಒಳಗೆ ಹೋಗಿ ಮೊಟ್ಟೆ ಇಡುತ್ತವೆ. ಕೆಲವು ಪಕ್ಷಿಗಳು ವಿಶ್ರಾಂತಿಗಾಗಿಯೂ ಈ ಗೂಡಿನ ಒಳಗೆ ಕೋಣೆಯಂತಹ ಜಾಗವನ್ನು ರಚಿಸಿಕೊಳ್ಳುತ್ತವೆ. ಬೇಸಿಗೆಯಲ್ಲಿ ತಂಪಾಗಿರುವಂತೆ, ಮಳೆಗಾಲದಲ್ಲಿ ಒಡೆಯಾಗದಂತೆ ಈ ಗೂಡು ರಕ್ಷಣೆ ನೀಡುತ್ತದೆ. 6ನೇ ಸ್ಥಾನ, ಮಾಲಿಥೋವಲ್ ಗೂಡು. ಆಸ್ಟ್ರೇಲಿಯಾದ ಈ ಪಕ್ಷಿಗಳು ತಮ್ಮ ಗೂಡುಗಳನ್ನು ತುಂಬಾ ಚಾಣಾಕ್ಷವಾಗಿ ರಚಿಸಿಕೊಳ್ಳುತ್ತವೆ. ಇವು ಚಿಕ್ಕದಾದ ಪಕ್ಷಿಗಳಾದರೂ
ಭೂಮಿಯೊಳಗೆ ದೊಡ್ಡ ಗುಂಡಿಗಳನ್ನು ತೋಡಿಕೊಂಡು ಗೂಡು ಕಟ್ಟಿಕೊಳ್ಳುತ್ತವೆ. ಈ ಗೂಡು ಸುಮಾರು ಅರ್ಧ ಮೀಟರ್ ಅಗಲವಾಗಿಯೂ 1 ಮೀಟರ್ ಎತ್ತರವಾಗಿಯೂ ಇರುತ್ತದೆ. ಇದರ ತೂಕ 300ರಿಂದ 400 ಕೆಜಿಯವರೆಗೆ ಇರಬಹುದು. ಗೂಡಿನ ಒಳಗೆ ಒಂದು ಬದಿಯಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಒಂದು ವೇಳೆ ತಾಪಮಾನ ಹೆಚ್ಚಾದರೆ ಮೊಟ್ಟೆಗಳನ್ನು ಗೂಡಿನ ಒಳಗಿನ ಬೇರೆ ಸ್ಥಳಕ್ಕೆ ಜಾಗರೂಕತೆಯಿಂದ ಸ್ಥಳಾಂತರಿಸುತ್ತವೆ. ಗೂಡಿನ ಒಳಗೆ ತಂಪಾಗಿರಲಿ ಎಂದು ಸಾವಯವ ವಸ್ತುಗಳನ್ನು, ಹತ್ತಿಯಂತಹ ಮೃದುವಾದ ವಸ್ತುಗಳನ್ನು ಹೆಚ್ಚಾಗಿ ಬಳಸುತ್ತವೆ. ಒಂದು ಪಕ್ಷಿಯು 15ರಿಂದ 30 ಮೊಟ್ಟೆಗಳನ್ನು ಇಡಬಹುದು. ಆಶ್ಚರ್ಯಕರ ಸಂಗತಿಯೆಂದರೆ ಮೊಟ್ಟೆಗಳಿಂದ ಚಿಕ್ಕ ಪಕ್ಷಿಗಳು ಹೊರಬಂದ ತಕ್ಷಣ ದೊಡ್ಡ ಪಕ್ಷಿಗಳು ಅಲ್ಲಿಂದ ಹೊರಟು ಹೋಗುತ್ತವೆ. ಆ ನಂತರ ಚಿಕ್ಕವುಗಳನ್ನು ಗಮನಿಸದೆ ಅವು ತಾವೇ ಬೆಳೆಯುತ್ತವೆ. 5ನೇ ಸ್ಥಾನ, ವೀವರ್ ಬರ್ಡ್ ಗೂಡು. ವೀವರ್ ಬರ್ಡ್ ಗೂಡುಗಳ ಬಗ್ಗೆ ನೀವು ಕೇಳಿರಬಹುದು. ಈ ಪಕ್ಷಿಗಳು ತಮ್ಮ ಗೂಡುಗಳನ್ನು ಎಂತಹ ಸೌಂದರ್ಯವಾಗಿ ನಿರ್ಮಿಸುತ್ತವೆ ಎಂದರೆ ಒಂದೊಂದು ಗೂಡು ಒಂದೊಂದು ಕಲಾಕೃತಿಯಂತಿರುತ್ತದೆ. ಭಾರತದಲ್ಲಿ, ದಕ್ಷಿಣ ಏಷ್ಯಾದಲ್ಲಿ ಈ ಪಕ್ಷಿಗಳು ಕಾಣಸಿಗುತ್ತವೆ. ಇವು ತಮ್ಮ ಗೂಡುಗಳನ್ನು ಮರದ ಕೊಂಬೆಗಳಿಗೆ ತೂಗಾಡುವಂತೆ ಕಟ್ಟಿಕೊಳ್ಳುತ್ತವೆ. ಚಿಕ್ಕದಾದ ಈ ಪಕ್ಷಿಗಳು ಗೂಡಿಗಾಗಿ ತಂದುಕೊಳ್ಳುವ ಕಡ್ಡಿಗಳ ಪ್ರಮಾಣ ಯಾವ ಪಕ್ಷಿಯೂ ತರಲಾರದಷ್ಟು. 4ನೇ ಸ್ಥಾನ, ಬೋವರ್ ಬರ್ಡ್ ಗೂಡು. ಆಸ್ಟ್ರೇಲಿಯಾ ಮತ್ತು ನ್ಯೂಗಿನಿಯಾದಲ್ಲಿ ಕಾಣಸಿಗುವ ಈ ಪಕ್ಷಿಗಳ ಗೂಡುಗಳು ಪ್ರಕೃತಿಯ ಸೌಂದರ್ಯವನ್ನು ಒಡಮೂಡಿಸುವಂತಿವೆ. ಗಂಡು ಪಕ್ಷಿಗಳು ಕಡ್ಡಿಗಳು, ಗಿಡಗಂಟೆಗಳು, ಎಲೆಗಳನ್ನು ತಂದರೆ ಹೆಣ್ಣು ಪಕ್ಷಿಗಳು ಗೂಡಿನ ರಚನೆಯನ್ನು ಪೂರ್ಣಗೊಳಿಸುತ್ತವೆ. ಆಶ್ಚರ್ಯಕರವಾಗಿ ಈ ಗೂಡುಗಳು ಎಲ್ಲವೂ ಒಂದೇ ರೀತಿಯ ಬೋಗುಣಿಯ ಆಕಾರದಲ್ಲಿರುತ್ತವೆ. ಇದರ ಜೊತೆಗೆ ರಂಗುರಂಗಿನ ಕಲ್ಲುಗಳು, ಎಲೆಗಳು, ಗಾಜಿನ ತುಂಡುಗಳು, ಗರಿಗಳು, ಹೂವುಗಳನ್ನು ತಂದು ಗೂಡನ್ನು ಕಲರ್ಫುಲ್ ಆಗಿ ಅಲಂಕರಿಸುತ್ತವೆ. ಇವಕ್ಕೆ ನೀಲಿ ಮತ್ತು ಹಸಿರು ಬಣ್ಣಗಳೆಂದರೆ ತುಂಬಾ ಇಷ್ಟ. ಆ ಬಣ್ಣಗಳು ಗೂಡಿನಲ್ಲಿ ಕಾಣುವಂತೆ ಜಾಗರೂಕತೆಯಿಂದ ಆಯ್ಕೆ ಮಾಡುತ್ತವೆ. 3ನೇ ಸ್ಥಾನ, ಬಾಲ್ಡ್ ಈಗಲ್ ಗೂಡು. ಅಮೆರಿಕಾದ ರಾಷ್ಟ್ರೀಯ ಪಕ್ಷಿಯಾದ ಬಾಲ್ಡ್ ಈಗಲ್ನ ಗೂಡು ಜಗತ್ತಿನ ಅತಿ ದೊಡ್ಡ ಗೂಡುಗಳಲ್ಲಿ ಒಂದು. ಇದರ ಅಗಲ 4ರಿಂದ 5 ಅಡಿಗಳಷ್ಟಿರುತ್ತದೆ. ಆಳ 2ರಿಂದ 4 ಅಡಿಗಳವರೆಗೆ. ಫ್ಲೋರಿಡಾದಲ್ಲಿ ಕಂಡುಬಂದ ಒಂದು ಗೂಡು 9 ಅಡಿಗಳ ಅಗಲ ಮತ್ತು 20 ಅಡಿಗಳ ಆಳವನ್ನು ಹೊಂದಿತ್ತು. ತೂಕ 2 ಟನ್ಗಿಂತಲೂ ಹೆಚ್ಚು. ಈ ಗೂಡಿಗೆ ದೊಡ್ಡ ಕಾಂಡಗಳನ್ನು ಮೊದಲು ಜೋಡಿಸಿ, ನಂತರ ಸಣ್ಣ ಕಾಂಡಗಳು, ಕೊನೆಯದಾಗಿ ಮೃದುವಾದ ವಸ್ತುಗಳನ್ನು ಹಾಸುತ್ತವೆ. 2ನೇ ಸ್ಥಾನ, ಯುರೋಪಿಯನ್ ಬೀ ಈಟರ್ ಗೂಡು. ನದಿಯ ದಡದ ಮಣ್ಣನ್ನು ಬಳಸಿಕೊಂಡು ಈ ಪಕ್ಷಿಗಳು ಟನಲ್ನಂತಹ ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ. ಈ ಗೂಡುಗಳ ಉದ್ದ 1ರಿಂದ 2 ಮೀಟರ್ವರೆಗಿರುತ್ತದೆ. ಗಂಡು ಹೆಣ್ಣು ಪಕ್ಷಿಗಳು ಒಟ್ಟಿಗೆ ಗೂಡು ಕಟ್ಟುತ್ತವೆ. ಆದರೆ ಒಂದೇ ಮಣ್ಣಿನ ಗುಡ್ಡದ ಮೇಲೆ ನೂರಾರು ಪಕ್ಷಿಗಳು ಒಟ್ಟಿಗೆ ತಮ್ಮ ಗೂಡುಗಳನ್ನು ರಚಿಸಿಕೊಳ್ಳುತ್ತವೆ, ಒಂದು ಕಾಲನಿಯಂತೆ. 1ನೇ ಸ್ಥಾನ, ಟೈಲರ್ ಬರ್ಡ್ ಗೂಡು. ಈ ಪಕ್ಷಿಯ ಹೆಸರೇ ಹೇಳುತ್ತದೆ, ಟೈಲರ್ ಬರ್ಡ್ ಅಂದರೆ ಒಬ್ಬ ದರ್ಜಿಯಂತೆ. ಈ ಪಕ್ಷಿಗಳು ಮರದ ನಾರು, ಜೇಡರ ಹುಳುವಿನ ದಾರಗಳನ್ನು ತಂದು ಎಲೆಗಳನ್ನು ಒಂದಕ್ಕೊಂದು ಜೋಡಿಸಿ ಒಂದು ದರ್ಜಿಯಂತೆ ಗೂಡನ್ನು ಹೊಲಿಯುತ್ತವೆ. ಒಳಗಿನಿಂದ ಮೃದುವಾಗಿರಲಿ ಎಂದು ಮೃದುವಾದ ದಾರಗಳನ್ನು ತಂದು ಹಾಸುತ್ತವೆ. ಈ ಗೂಡುಗಳು ಚಿಕ್ಕದಾದರೂ ತುಂಬಾ ಗಟ್ಟಿಯಾಗಿರುತ್ತವೆ. ಮಳೆ ಬಂದರೂ ಒಂದು ಹನಿ ನೀರು ಒಳಗೆ ಸೇರದಂತೆ ರಕ್ಷಣೆ ನೀಡುತ್ತವೆ. ಈ ಗೂಡುಗಳನ್ನು ಮರದ ಕೊಂಬೆಗಳಲ್ಲಿ, ತೊರೆಗಳಲ್ಲಿ ಕಟ್ಟಿಕೊಳ್ಳುತ್ತವೆ. ಒಮ್ಮೆ ಗೂಡು ಪೂರ್ಣಗೊಂಡರೆ ಮತ್ತೆ ಅದನ್ನು ಬಳಸದೆ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತವೆ. ಈ ಗೂಡುಗಳು ಒಂದೊಂದು ಅದ್ಭುತ. ನಮ್ಮ ಮನೆಗಳಿಗಿಂತ ಇವು ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ. ಈ ಗೂಡುಗಳಲ್ಲಿ ಯಾವುದು ನಿಮ್ಗೆ ಇಷ್ಟವಾಯಿತು? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನೋಡಿದಕ್ಕೆ ಧನ್ಯವಾದ.